ನಮಸ್ಕಾರ ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ. ಅದು ಕೀಳೋಕೆ ಆಗ್ತಾ ಇಲ್ಲ ಫ್ರೆಂಡ್ಸ್, ತುಂಬ ಗಟ್ಟಿ ಇದೆ. ಯಾವ ಥರ ಕಟ್ ಮಾಡ್ತೀನಿ. ಇದು ಫಸ್ಟ್ ಟೈಮ್ ನಾನು ಯೂಸ್ ಮಾಡಿ ಕಟ್ ಮಾಡ್ಕೊತ ಇದ್ದೆ. ಸೀಲ್ತು ಎಷ್ಟು ಗಟ್ಟಿಯಾಗಿದೆಯಾ, ಚಿತ್ರ ಬರ್ತಾ ಇಲ್ಲ. ಸಾಕು, ಜಾಸ್ತಿ ಹೋಲ್ ಮಾಡೋದು ಬೇಡ. ಇಷ್ಟು ಹಚ್ಕೊಂಡಿದ್ದೀನಿ ಎರಡಕ್ಕೂ. ಜಾಸ್ತಿ ಬೇಡ ಫ್ರೆಂಡ್ಸ್, ದಪ್ಪ ಹಾಕೋದ್ರ ಮೇಲೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕಷ್ಟಪಡಬೇಕು. ದಪ್ಪ ಆಗೋದಕ್ಕೊಂದು ಕಷ್ಟಪಡಬೇಕು, ಸಣ್ಣ ಆಗೋದಕ್ಕೊಂದು ಕಷ್ಟಪಡಬೇಕು. ಕಡಲೆ ಬೀಜ ಸಿಗ್ತಾ ಇದೆ ಮಧ್ಯ. ಕಡಲೆ ಬೀಜ ಹುರ್ಕೊಂಡು ತಿಂದ್ರೂ ಇಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಚಾಕ್ಲೇಟ್ ಥರ ಒಂದು ಚಾಕ್ಲೇಟ್ ಬರುತ್ತೆ ಅಲ್ವಾ, ಕಡಲೆ ಬೀಜ ಹಾಕಿರೋದು. ಕ್ರಂಚಿನ ಯಾವುದು, ಪೀನಟ್ದು. ಇದು ದಪ್ಪ ಆಗೋದಕ್ಕೆ ಇದು ತಿನ್ನಬೇಕು ಅಂತ ಕೊಟ್ಟಿದ್ದಾರೆ. ಇದು ತಿಂದುಬಿಟ್ಟು ಆಮೇಲೆ ದಪ್ಪ ಆಗಿದ್ರೆ ಆಮೇಲೆ ಮತ್ತೆ ಸಣ್ಣ ಆಗೋದಕ್ಕೆ ನಾನೇ ಕಷ್ಟಪಡಬೇಕು ಫ್ರೆಂಡ್ಸ್. ಓವರಾಗಿ ಆಡೋದು ಬೇಡ. ಫಿಶ್ ಟ್ಯಾಂಕ್ ಕ್ಲೀನ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಅದು ನೋಡಿ, ಅದನ್ನು ತಿಂತಾ ಇದೆ. ಬಾಲ ಹೇಳ್ಕೊಂಡು ಅದನ್ನೆತ್ತಿ ಕಡೆ ಬಿಡ್ತಿದ್ರೆ ಅದು ತಿಂದ್ಬಿಡುತ್ತೆ. ಇದರಲ್ಲಿರೋದು ಫಿಶ್ ಎಲ್ಲ ಸತ್ತೋಗ್ಬಿಟ್ಟಿದೆ ಫ್ರೆಂಡ್ಸ್. ಅದಕ್ಕೆ ಇದನ್ನು ಕ್ಲೀನ್ ಮಾಡ್ತಾ ಇದ್ದೀವಿ. ಮನೆಯೆಲ್ಲ ಗಬ್ಬು ವಾಸನೆ. ತುಂಬ ಫಿಶ್ಗಳು ಸತ್ತೋಗ್ಬಿಟ್ಟಿದ್ದಾವೆ. ಇವಾಗ ಇದರಲ್ಲಿರೋ ವಾಟ್ರ್ ಚೆಲ್ಬಿಟ್ಟು ಇದನ್ನು ಕ್ಲೀನ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈ ಕವರಲ್ಲಿ ಇದ್ದಾವೆ ಸತ್ತೋಗಿರೋ ಫಿಶ್ಗಳೆಲ್ಲ. ನಾನು ತಿಂತಾ ಇದ್ದೀನಲ್ವ, ಅದಕ್ಕೆ ತೋರ್ಸೋಕ್ಕಾಗ್ತಾ ಇಲ್ಲ. ತಿಂದ ಮೇಲೆ ಅದು ಕವರ್ ಓಪನ್ ಮಾಡಿ ತೋರಿಸ್ತೀನಿ. ಎಷ್ಟು ಫಿಶ್ಗಳು ಸತ್ತೋಗಿದ್ದಾವೆ. ರಾತ್ರಿ ಚೆನ್ನಾಗೇ ಇತ್ತು, ಬೆಳಗ್ಗೆ ಆಗೋಷ್ಟೊತ್ತಿಗೆ ಹಾರ್ಟ್ ಅಟ್ಯಾಕ್ ಆಗೋ ಏನೋ ಹಾಗೆ ಹೋಗ್ಬಿಟ್ಟಿದ್ದಾವೆ. ಸಡನ್ ಡೆತ್. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಸಡನ್ನಾಗಿ ಹೋಗೋದು ಹಾರ್ಟ್ ಅಟ್ಯಾಕ್ ಆಗಿ ಅಲ್ವಾ? ಹಾರ್ಟ್ ಅಟ್ಯಾಕ್ ಆಗೇ ಇಲ್ಲ. ನಮ್ಮ ಮನೇಲಿ ಇವತ್ತು 4 ಡೆಡ್ ಆಗಿದ್ದಾವೆ. 4 ಡೆಡ್ ಬಾಡಿಗಳಿದ್ದಾವೆ. ನಿನ್ನೆ ಒಂದು ನೋಡಿ, 4 ಡೆಡ್ ಬಾಡಿಗಳು ಸಿಕ್ಕಿದ್ದಾವೆ. ರಾತ್ರಿ ಚೆನ್ನಾಗೇ ಇತ್ತು, ಬೆಳಗ್ಗೆ ಎದ್ದು ನೋಡಿದ್ರೆ ಎಲ್ಲ ಹೋಗ್ಬಿಟ್ಟಿದ್ದಾವೆ. ಎಲ್ಲೋ ವಿಷ ಕೊಡದು ಬಿಟ್ಟಿರಬೇಕು. ಇನ್ನೆರಡು ಹಂಗೆ ಹಿಂಗೆ ಹೊರಳಾಡ್ತಾ ಇದ್ದಾವೆ ಪಾಪ. ನೋಡಿ, ದೊಡ್ಡದು ಇದು. ಎಷ್ಟೆಷ್ಟು ಕಾಸ್ಟ್ಲಿ ಗೊತ್ತಾ ಫ್ರೆಂಡ್ಸ್? ಒಂದೊಂದು ಫಿಶ್ಟು ತಂದಿದ್ದು. ಇದು ದೊಡ್ಡದು 1500 ರೂಪಾಯಿ. ಇವೆಲ್ಲ ಎಷ್ಟು ನಮ್ಗೆ ಗೊತ್ತಿಲ್ಲ. ಇವಾಗ ಎತ್ಕೊಂಡೋಗಿ ಮಣ್ಣಲ್ಲಿ ಊತಿ ಅಂತ್ಯ ಸಂಸ್ಕಾರ ಮಾಡಿ ಬರಬೇಕು ಫ್ರೆಂಡ್ಸ್. ಹಂಗೇ ತಿಂದರೆ ಯಾರೋ ಹೇಳಿದ್ದು, ಹಂಗೇ ಬಿಸಾಕಿದ್ರೆ ಇನ್ನೂ ಇರೋ ಫಿಶ್ಗಳೆಲ್ಲ ಡೆತ್ ಆಗಿಬಿಡುತ್ತಂತೆ. ಅದಕ್ಕೆ ಎತ್ಕೊಂಡೋಗಿ ಮಣ್ಣಲ್ಲಿ ಊತಬೇಕಂತೆ. ಅದಕ್ಕೆ ಅಂತ್ಯ ಸಂಸ್ಕಾರನೂ ಮಾಡಬೇಕೇನೋ ನಮ್ಗೆ ಗೊತ್ತಿಲ್ಲ. ಮಾಡಬೇಕಂದ್ರೆ ಮಾಡಿಬಿಟ್ಟು ಬರ್ತೀವಿ. 3 ದಿವಸದ ಹಾಲು ಎಲ್ಲ ಉಯ್ಬೇಕೇನೋ ಗೊತ್ತಿಲ್ಲ ಫ್ರೆಂಡ್ಸ್. ನೋಡೋಣ ಏನೇನು ಹೇಳ್ತಾರೋ ಮಾಡೋಣ.
ಬೇಜಾರಾಗುತ್ತೆ ಫ್ರೆಂಡ್ಸ್. ನಿನ್ನೆಯಿಂದ ಒಂದೇ ಸಮನೆ ಸಾಯ್ತಾ ಇದ್ದಾವೆ. ಮಧ್ಯಾಹ್ನ ಆಗಿದೆ ಫ್ರೆಂಡ್ಸ್, 11 ಗಂಟೆ. ಇಡ್ಲಿಗೆ ಹಾಕೊಂತ ಇದ್ದೀನಿ. ಇಡ್ಲಿಗೆ ಹಾಕೊಂತ ಇದೆ. ಇಡ್ಲಿ ಪಾತ್ರೆ ಎಲ್ಲ ಹೆಂಗಾಗಿದೆ, ಸೊ ಅದನ್ನು ಪಕ್ಕದಲ್ಲಿ ಇಡ್ತಾ ಇದ್ದೀನಿ. ಕ್ಲೀನ್ ಮಾಡೋಕ್ಕೆ ನಂಗೆ ಟೈಮ್ ಇಲ್ಲ ಫ್ರೆಂಡ್ಸ್, ಸುಸ್ತಾಗಿದೆ. ಫಿಶ್ ಟ್ಯಾಂಕ್ನೆಲ್ಲ ಕ್ಲೀನ್ ಮಾಡಿ ಸಾಕಾಗಿ ಹೋಗಿದೆ. ಸೊ ಅದನ್ನು ಪಕ್ಕಿ ಕಟ್ಟಿ ಇದು ಮಾಡ್ಕೊತಾ ಇದ್ದೀನಿ. ನಾನು ಮತ್ತು ನನ್ನ ಇಡ್ಲಿ ಫ್ರೆಂಡ್ಸ್ ಇಷ್ಟು ಮಿಕ್ಕಿದೆ. ಅದು ನೀರಾಗಿದೆ. ಬಂದರೆ ಇಡ್ಲಿ, ಎಲ್ದಿದ್ರೆ ಪಟ್ಲಿ. ಫ್ರೆಂಡ್ಸ್, ನನ್ನ ಮಗ ಮೀನಿಗೆ 3 ದಿವಸದ ಹಾಲು ಹಾಕ್ಬೇಕು ಅಂದ್ಕೊಂಡಿದ್ದೆ. ಇಲ್ಲಿ ಬಿಟ್ಟು ಹೋಗಿದ್ದ ನೋಡಿ. ಬೆಕ್ರಾಯ ಬಂದು ಎಲ್ಲ ತಿಂದ್ಕೊಂಡು ಒಂದಕ್ಕೆ ಬಿಟ್ಟು ಹೋಗಿದೆ ನೋಡಿ. ಇಲ್ಲಿ ಬ್ಲೆಡ್, ಮೀನಿನ ಬ್ಲೆಡ್ ಎಲ್ಲ ತಿಂದ್ಕೊಂಡು ಹೋಗ್ಬಿಟ್ಟಿದೆ ಫ್ರೆಂಡ್ಸ್. ಇಲ್ಲೆಲ್ಲ ಗಲೀಜು ಮಾಡಿ ಇಲ್ಲೆಲ್ಲ ತಿಂದ್ಕೊಂಡು ಜಾಲಿಯಾಗಿ ಮಜಾ ಮಾಡ್ಕೊಂಡು ಹೋಗಿದೆ. ಇವನು ಕೂತ್ಕೊಂಡು ಅಳ್ತಾ ಇದ್ದಾನೆ, ನಾನು 3 ದಿವಸದ ಹಾಲು ಮಾಡಬೇಕು ಅಂತ. ನಿನ್ನೆ ನೈಟ್ ಸತ್ತೋಗಿರಬೇಕು ಫ್ರೆಂಡ್ಸ್, ಅದಕ್ಕೆ ಇವತ್ತೆಲ್ಲ ನಾಳೆ 3 ದಿವಸದ ಹಾಲಿದೆ. ಅಷ್ಟು ಫೀಲಿಂಗ್ ನನ್ನ ಮಗನಿಗೆ. ಪಾಪ ಅವನು ಇನ್ನೂ ನೋಡಿಲ್ಲ. ಇದು ನೋಡಿದ್ರೆ ಇನ್ನೂ ಎಷ್ಟು ಹೊಟ್ಟೆ ಊರ್ಕೊಂತಾನೋ ಗೊತ್ತಿಲ್ಲ. ನೋಡೋಣ. ನೋಡಿ ಫ್ರೆಂಡ್ಸ್, ಎಲ್ಲ ಕ್ಲೀನ್ ಮಾಡಿ ಫಿಶ್ಗಳು ಬಿಟ್ಟಿದ್ದಾರೆ ಫ್ರೆಂಡ್ಸ್. ಇಲ್ಲಿ 4 ಫಿಶ್ ಇದೆ, 2 ಫಿಶ್ ಮಾತ್ರ ಕಾಣಿಸುತ್ತೆ. ಅಯ್ಯೋ 5 ಇದೆ, ಎಲ್ಲ ಕಪ್ಪು ಕಲರ್ ಇದೆ. ಅದು ಕಾಣಿಸೋದಿಲ್ಲ ಬಿಡಿ ನಿಮ್ಗೆ. ಇಲ್ಲಿ ನೋಡಿ, ಇದು ರೊಮ್ಯಾನ್ಸ್ ಮಾಡ್ತಾ ಇದೆ. ಅದರಿಂದ ಅದನ್ನು ಓಡಿಸ್ಕೊಂಡು ಹೋಗ್ತಾ ಇದೆ. ಇದು ಮೊಟ್ಟೆಗಳಿಗೆ ಟೈಮ್ ಬಂದಿದೆಯಂತೆ, ಅದಕ್ಕೆ ಇದು ಕ್ಲೀನ್ ಮಾಡಲಿಲ್ಲ. ಮೊಟ್ಟೆಗಳಿಡ್ತಾರೆ ಆಂಟಿ, ಇದು ಕ್ಲೀನ್ ಮಾಡೋದು ಬೇಡ ಅಂದರು. ಸರಿ ಫ್ರೆಂಡ್ಸ್ ಆಯಿತು ಅಂದ್ಬಿಟ್ಟೆ. ಇದು ಈ ಕಡೆ ಹೋಗ್ಬಿಟ್ಟಿದೆ, ಅದು ಆ ಕಡೆ ಹೋಗ್ಬಿಟ್ಟಿದೆ. ಯಾವಾಗ ಮೊಟ್ಟೆಗಳಿಡುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್. ಅದು ಮೊಟ್ಟೆಗಳಿಟ್ಟಿದ್ಮೇಲೆ ನಾಮಕರಣ ಮಾಡ್ತೀವಿ, ಬಂದ್ಬಿಡಿ ಫ್ರೆಂಡ್ಸ್. ಎಲ್ಲ 3 ತಿಂಗಳಿಗೆ ನಾಮಕರಣ ಮಾಡ್ತೀವಿ. ಇಷ್ಟುದ್ದ ಹಾಕ್ಬಿಟ್ಟಿರುತ್ತೆ, ಯಾಕೆಂದರೆ ಆಮೇಲೆ ಮಾರೋಕ್ಕಾಗೋದಿಲ್ಲ. ಮಾರಬೇಕಾಗುತ್ತೆ. ಫ್ರೆಂಡ್ಸ್, ಓಡಿಸ್ಕೊಂಡು ಹೋಗುತ್ತೆ ಫ್ರೆಂಡ್ಸ್. ನಾಮಕರಣಕ್ಕೆಲ್ಲ ಬಂದ್ಬಿಡಿ ಫ್ರೆಂಡ್ಸ್. ಆಟ ಕೊಡುತ್ತೆ ಅದಕ್ಕೆ. ಪಾಪ ಅದು ಹೇಳಿದ ಮಾತು ಕೇಳಿಲ್ವೇನೋ, ಅದನ್ನು ಓಡಿಸ್ಕೊಂಡು ಹೋಗ್ತಾ ಇದೆ. ಅದು ಎದ್ರುಕೊಂಡು ಓಡೋಗ್ತಾ ಇದೆ. ಕಿಸ್ಸಿಡ್ತಾ ಇದೆ ಫ್ರೆಂಡ್ಸ್. ಅಯ್ಯೋ, ಸಾಯಿಸ್ತಾ ಇದೀಯಾ? ಒಂದು ಅರ್ಥ ಆಗ್ತಾ ಇಲ್ಲ ಫ್ರೆಂಡ್ಸ್. ನಮಗೇನು ಅರ್ಥ ಆಗುತ್ತೆ ಇದರ ಲ್ಯಾಂಗ್ವೇಜು, ಇದರ ಸೈನ್ಸು. ನಮ್ಮಿಂದ ಅದಕ್ಕೆ ದೃಷ್ಟಿ ಆಗೋದು ಬೇಡ ಫ್ರೆಂಡ್ಸ್. ಈ ಕಡೆ ತಿರುಗಿಸ್ಬಿಟ್ಟು ಪಾಪ ಅದು ಮೂಲೆಯಲ್ಲಿ ಸೇರ್ಕೊತ ಇದೆ. ಏನಾದರೂ ಮಾಡ್ಕೊಳ್ಳಿ, ನನ್ನ ಮಗ ಹೇಳಿದಕ್ಕೆ ಮಾತು ಕೇಳಲ್ಲ. ಅದು ಮೊಟ್ಟೆಗಳಿಡುತ್ತೆ ಅಂತಾರೆ. ನನಗೇನು ಅದು ಕೊಲೆ ಮಾಡ್ತಾ ಇದೆ ಅನ್ನಿಸ್ತಾ ಇದೆ. ಮನುಷ್ಯರಂಗೆ ಕೆಲವು ಜನ ಮನುಷ್ಯರು ಇರ್ತಾರಲ್ಲ, ಹೆಂಡತಿಯನ್ನು ಸಾಯಿಸೋದು, ಮರ್ಡರ್ ಮಾಡೋದು, ಆ ಥರ ಏನೋ ಮಾಡ್ತಾ ಇದೆ. ಇದ್ರ ಮೇಲೆ ಒಂದು ಕಣ್ಣಿಟ್ಟಿದ್ದೀನಿ, ಬಟ್ ನನಗೆ ಅರ್ಥ ಆಗ್ತಾ ಇಲ್ಲ ಫ್ರೆಂಡ್ಸ್. ಅದು ಕೊಲೆ ಮಾಡ್ತಾ ಇದೆಯೋ ಮೊಟ್ಟೆಗಳಿಡ್ತಾ ಇದೆಯೋ ಅಂತ. ಕೊಲೆ ಮಾಡ್ತಾ ಇದೆ ಅಂದರೆ ಎತ್ತು ಮೇಲೆ ಟ್ಯಾಂಕಲ್ಲಿ ಬಿಡ್ತಾ ಇದೆ. ಅದ್ರ ಲ್ಯಾಂಗ್ವೇಜ್ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್. ಇದೇ ಫಸ್ಟ್ ಟೈಮ್ ತಂದಿರೋದು. ಎಲ್ಲ ಮನುಷ್ಯರು ಹೆಂಡ್ತಿನ ಓಡಿಸ್ಕೊಂಡೋಗಿ ಹೊಡಿತಾರೆ ನೋಡಿ ಫ್ರೆಂಡ್ಸ್.
ಕುಡಿದವರು ಎಲ್ಲ ಬೀದಿಯಲ್ಲಿ ಹೊಡಿತಾರೆ ನೋಡಿ, ಹಂಗೆ ಮಾಡುತ್ತೆ ಇದು. ಇಲ್ಲಿ ನೋಡಿ, ಇದು ಬಂದು ಇಲ್ಲಿ ಸೇರಿಬಿಡ್ತು, ಅದು ಹೋಗಿ ಅಲ್ಲಿ ಸೇರಿಬಿಡ್ತು, ಇದು ತವ್ರ ಮನೆಗೆ ಬಂದುಬಿಡ್ತು, ಅದು ಅದ್ರ ಮನೆಯಲ್ಲೇ ಉಳಿದು ಬಿಡ್ತು. ಮತ್ತೆ ಯಾವಾಗ ಬರುತ್ತೋ ಓಡಿಸ್ಕೊಂಡು ಹೋಗೋದಕ್ಕೆ. ಇಲ್ಲಿ ತವ್ರ ಮನೆಯಲ್ಲಿ ಇದು ಸತ್ತೋಗ್ಬಿಟ್ಟಿದೆ ಫ್ರೆಂಡ್ಸ್. ತವ್ರ ಮನೆಯಲ್ಲಿ ಯಾರೂ ಅನ್ನ ಹಾಕ್ಲಿಲ್ವೇನೋ, ಅವ್ರ ಕಾಟಕ್ಕೆ ಬಂದು ಇಲ್ಲಿ ಬಿದ್ದೋಗ್ಬಿಟ್ಟಿದೆ ನೋಡಿ. ಬರ್ತಾ ಇದೆ, ಬಂದು ಅದಕ್ಕೆ ಶಕ್ತಿ ಬಂದ್ಬಿಡ್ತು ಇವಾಗ. ಅದು ಬಂದಿದ ತಕ್ಷಣ ಓಡು ಅಲ್ಲಿಂದ. ಪಾಪ ಸುಸ್ತಾಗ್ಬಿಟ್ಟಿದೆ ಫ್ರೆಂಡ್ಸ್. ಅಯ್ಯಯ್ಯೋ, ಅದಕ್ಕೆ ಅದನ್ನು ಬಿಟ್ಟರೆ ಗತಿ ಇಲ್ಲ, ಅದನ್ನೇ ಓಡಿಸ್ಕೊಂಡು ಹೋಗ್ತಾ ಇದೆ. ಅಲ್ಲಿಂದ ಈ ಗಂಡನ ಮನೆಗೆ ಓಡಿ ಬರುತ್ತೆ, ಗಂಡನ ಮನೆಯಿಂದ ತವ್ರ ಮನೆಗೆ ಓಡೋಗ್ತಾ ಇದೆ. ಅಲ್ಲಿ ಕಾಪಾಡೋರು, ಅಲ್ಲಿ ನೋಡ್ಕೊಳ್ಳೋರಿಲ್ಲ, ಇಲ್ಲಿ ನೋಡ್ಕೊಳ್ಳೋರಿಲ್ಲ, ಅದ್ರ ಪರಿಸ್ಥಿತಿ. ಇವು ಮೇಲೆ ಇರೋ ಇನ್ನೂ ಮಕ್ಕಳು ಫ್ರೆಂಡ್ಸ್ ಆರಾಮಾಗಿ ಜಾಲಿಯಾಗಿ ಆಟ ಆಡ್ಕೊಂಡಿದ್ದಾವೆ. ಅವುಗಳಿಗೇನು ಟೆನ್ಷನ್ ಇಲ್ಲ. ಇವುಗಳು ಕಿತ್ಲಾಡ್ತಾ ಇದ್ದಾವೆ. ಇವುಗಳು ಜಾಲಿಯಾಗಿ ನೀವು ಎಲ್ಲಾದರೂ ಕಿತ್ಲಾಡ್ಕೊಂಡು ಸಾಯಿರಿ, ನಾವು ಚೆನ್ನಾಗಿರ್ತೀವಿ ಅಂತ ಜಾಲಿ ಮಾಡ್ತಾ ಇದ್ದಾವೆ. ನನ್ಗೆ ಅರ್ಥ ಆಗಿರೋದು ಫ್ರೆಂಡ್ಸ್ ಇದು, ನನಗೆ ಗೊತ್ತಿಲ್ಲ ಇದ್ರ ಸ್ಟೋರಿ, ನಾನು ಅರ್ಥ ಮಾಡ್ಕೊಂಡಿರೋದು. ಮೇಲೆ ಅಂತೂ ಇವು ಚೆನ್ನಾಗಿದೆ ಮಕ್ಕಳು, ಇವೆರಡೇ ಹಂಗೆ ಕಚ್ಚಾಡ್ತವೆ. ಪಾಪ ಆ ಹೆಂಗ್ಸು ಅದು ಇವನ್ ಕಾಟ ತಪ್ಪಿದ್ರೆ ಸಾಕಪ್ಪ ಅಂತ ಎಲ್ಲೋದ್ರೂ ಇದು ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ಅದು ಎಲ್ಲೋದ್ರೂ ಇದು ಬಿಡ್ತಾ ಇಲ್ಲ ಫ್ರೆಂಡ್ಸ್, ಅದ್ರ ಹಿಂದೆನೇ ಓಡೋಗುತ್ತೆ. ಪನ್ನೀರು ಅಂಡ್ ಪೊಟೇಟೊ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಶೇರ್ ಮಾಡ್ಕೊಳ್ಳೋದು ಮರ್ತೋಯ್ತು, ಸಾರಿ ಫ್ರೆಂಡ್ಸ್. ಇಡ್ಲಿ ಅಂಡ್ ಪನ್ನೀರ್ ಅಂಡ್ ಪೊಟೇಟೊ ಕರಿ ಫ್ರೆಂಡ್ಸ್ ತಿನ್ನಬೇಕು. ಮಧ್ಯಾಹ್ನ 1 ಗಂಟೆ ಆಗಿದೆ, 1:15 ಹತ್ರ ಆಗಿದೆ. ನೀವು ಫ್ರೆಂಡ್ಸ್ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಸಕ್ಕತ್ತಾಗಿದೆ ಚಿಕನ್ನು. ಕಮ್ಮಿದೆ ಫ್ರೆಂಡ್ಸ್ ನಾಲ್ಗೆಗೆ. ಚಿಕನ್ನು ಮಟನ್ನು ತಿನ್ನೋ ಥರ ಇದೆ. ಇನ್ನೂ 1-2 ಎಕ್ಸ್ಟ್ರಾ ತಿನ್ನೋಣ ಅನ್ನಿಸ್ತಾ ಇದೆ. ಫ್ಯಾಟ್ ಅಲ್ವಾ, ಜಾಸ್ತಿನೂ ತಿನ್ನೋಕ್ಕಾಗಲ್ಲ ಅನಿಸುತ್ತೆ. ನೋಡೋಣ, ಆಯಿಲಿ ಆಗಿದೆ.